ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಆ್ಯಂಡ್ ಓನ್ಲಿ ರವಿಶಂಕರ್ ಯೂಟ್ಯೂಬ್ ವ್ಲಾಗ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಆಲ್ರೆಡಿ ಎಲ್ಲರೂ ತಮ್ಲೈನ್ ನೋಡಿರ್ತೀರಾ. ಇದು ಒಂದು ವಿಡಿಯೋ ಬಂದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಯಾವುದ್ರ ಬಗ್ಗೆ ಅಂದರೆ ಪ್ರಾಣಿಗಳ ಬಗ್ಗೆ. ನಿಮ್ಮ ಮನೆ ನಿಯರ್ ಬೈಗಳಲ್ಲಿ ಕೆಲವೊಂದು ಕಾಗೆ ಮರಿಗಳು, ಪಾರಿವಾಳದ ಮರಿಗಳು, ಹದ್ದಿನ ಮರಿಗಳು, ಹಾಗೆ ಅಳಿಲಿನ ಮರಿಗಳು, ಹೀಗೆ ಥರ ವಿಧವಾದ ಪ್ರಾಣಿಗಳ ಮರಿಗಳು ಸಿಗುತ್ತೆ. ಯಾಕೆ ಅಂದರೆ ಕೆಲವೊಂದು ಸರಿ ತಾಯಿಯಿಂದ ಬೇರ್ಪಟ್ಟಿರುತ್ತೆ, ಅಥವಾ ತುಂಬ ಮಳೆಯಿಂದ, ಅಥವಾ ಕಾಗೆಗಳು ಕೆಲವೊಂದು ಸರಿ ಬೇಟೆ ಆಡಬೇಕಾದ್ರೆ ಅದು ತಂದು ಡ್ಯಾಮೇಜ್ ಮಾಡಿ ಬಿಸಾಕೋದು, ಈ ರೀತಿ ಎಲ್ಲ ಆಗುತ್ತೆ. ಸೊ ಅದೇ ರೀತಿ ನನಗೂ ಒಂದು ಅಳಿಲ್ ಮರಿ ಸಿಕ್ಕಿತ್ತು. ಆಲ್ರೆಡಿ ಎಲ್ಲರೂ ತಮ್ಲೈನ್ ನೋಡಿರ್ತೀರಾ, ಅದರಲ್ಲಿ ನಾನು ಅಳಿಲಿಂದು ಪಿಕ್ಚರ್ ಹಾಕಿದ್ದೀನಿ. ನಾನು ಒಂದು 10-15 ದಿನದಿಂದ ಅದನ್ನು ರೆಸ್ಕ್ಯೂ ಮಾಡಿದ್ದೆ. ಅಂದರೆ ಅದು ಬೇಬಿ. ಸೊ ಅದನ್ನು ಹೇಗೆ ರೆಸ್ಕ್ಯೂ ಮಾಡೋದು ಮತ್ತು ಅದನ್ನು ಹೇಗೆ ಕೇರಾಗಿ ನೋಡ್ಕೊಳ್ಳೋದು, ಆಮೇಲೆ ನಾನು ಅದನ್ನು ನಾರ್ಮಲಾಗಿ ವೈಲ್ಡ್ಗೆ ಬಿಟ್ಬಿಡ್ತೀನಿ. ನಾವು ಈಗ ಪಾಪ ಅದಕ್ಕೆ ತುಂಬ ಸ್ವಲ್ಪ ಏಟ್ ಆಗಿರೋದ್ರಿಂದ ಮತ್ತು ಅದನ್ನು ಮರಿಯಾಗಿರೋದ್ರಿಂದ ಅದನ್ನು ನಾನು ಹೊರಗಡೆ ಬಿಟ್ಟರೆ ಕಾಗೆ ಅದು ಏನಾದ್ರು ತಿನ್ಬಿಡುತ್ತೆ ಅಂತ ಅದನ್ನು ನಾನು ರೆಸ್ಕ್ಯೂ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಪೆಟ್ ಲವರ್ಸ್ಗೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಈಗ ಪ್ರಾರಂಭಿಸ್ತಾ ಇದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ನಾನು. ಬನ್ನಿ ಈಗ ಹೇಗೆ ಆ ಅಳಿಲನ್ನ ನಾನಿಲ್ಲಿ ರೆಸ್ಕ್ಯೂ ಮಾಡಿದ್ದೀನಿ, ಹಾಗೆ ಹೇಗೆ ಫೀಡ್ ಮಾಡ್ತೀನಿ ಅನ್ನೋದನ್ನು ಫಸ್ಟ್ ತಿಳಿಸ್ಕೊಡ್ತೀನಿ. ಹಾಗೆ ಪಾರ್ಟ್ 2 ಅಲ್ಲಿ ನಿಮಗೆ ಇನ್ನೂ ಬೇರೆ ಬೇರೆ ಪೆಟ್ಸ್ಗಳ ಬಗ್ಗೆನೂ ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಹೇಗೆ ಅದನ್ನು ನಾನು ರೆಸ್ಕ್ಯೂ ಮಾಡಿ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ಏನು ಈ ಬ್ಯಾಸ್ಕೆಟ್ ನೋಡ್ತಾ ಇದ್ದೀರಾ, ಇದರಲ್ಲೇ ನಾನು ಅಳಿಲ್ ಮರಿನ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಈಗ ಮಾರ್ನಿಂಗ್ ಆಗಿರೋದ್ರಿಂದ ಅವನಿಗೆ ಫೀಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಆಲ್ರೆಡಿ ಅವನು ಎದ್ದು ಇಣ್ಕಿ ನೋಡ್ತಾ ಇದ್ದಾನೆ ನನ್ನ. ಸೊ ಈಗ ನೋಡಿ, ಈ ಥರ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ, ಮಕ್ಕಳಿರೋ ಮನೇಲಿ ಅನ್ಕೊತೀನಿ ಈ ಥರದ್ದು. ಇದು ಬಂದು ಮಕ್ಕಳಿಗೆ ಸಿರಪ್ ಹಾಕ್ತಾರಲ್ವ, ಅದ್ರದ್ದು ಒಂದು ಮೇಲ್ಗಡೆ ಕ್ಯಾಪ್ ಇರುತ್ತೆ, ಅದಕ್ಕೊಂದು ಟ್ಯೂಬ್ ಕೊಟ್ಟಿರ್ತಾರೆ ಇದು. ಸೊ ಅದಕ್ಕೋಸ್ಕರ ಫೀಡರ್ ಥರ ಇರುತ್ತೆ ಇದು. ಸೊ ಪೆಟ್ ಅಂಗಡಿಗಳಲ್ಲೂ ಹ್ಯಾಮ್ಸ್ಟರ್ಸ್ ಫೀಡರ್ ಸಿಗುತ್ತೆ, ಬಟ್ ನನ್ನ ಹತ್ರ ಅದಿಲ್ಲ. ಇದನ್ನೇ ನಾನು ಇಲ್ಲಿ ಯೂಸ್ ಮಾಡ್ಕೊಂಡು ಅವನಿಗೆ ಫೀಡ್ ಮಾಡೋದು. ನೋಡಿ, ಈಗ ಅವ್ನು ಪೂರ್ತಿ ಮೇಲ್ ಬಂದಿದ್ದಾನೆ ನಾನು ಹಾಲು ಕುಡಿಸ್ತೀನಿ ಅಂತ. ಸೊ ಈಗ ಮಾರ್ನಿಂಗ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದಿದ್ನಲ್ವ, ಸೊ ಅದಕ್ಕೆ ಅವನಿಗೆ ಹಾಲನ್ನ ಫೀಡ್ ಮಾಡ್ತಾಯಿದ್ದೀನಿ. ಅವ್ನು ತುಂಬ ಇಷ್ಟಪಟ್ಟು ಕುಡಿತಾನೆ. ಮತ್ತು ಇವನಿಗೆ ಸ್ವಲ್ಪ ಬೆನ್ನ ಹತ್ರ ಗಾಯ ಸಹ ಆಗಿತ್ತು. ಸೊ ನಾನು ಸ್ವಲ್ಪ ಟ್ರೀಟ್ ಮಾಡಿ ಸರೋಗಿದ್ದಾನೆ. ಅಂದರೆ ಜಾಸ್ತಿ ಏನಿಲ್ಲ, ಸ್ವಲ್ಪ. ಯಾಕಂದರೆ ಕಾಗೆ ತಂದು ಇವನ್ನ ನೀರು ಒಳಗಡೆ ಇರೋ ತೊಟ್ಟಿ ಒಳಗಡೆ ಹಾಕಿಬಿಟ್ಟಿತ್ತು. ಸೊ ನಮ್ಮ ಕಝಿನ್ ನನಗೆ ತಂದು ಕೊಟ್ಟ, ಈ ರೀತಿ ಬಿದ್ದೋಗಿದೆ ಅಂತ. ಅವಾಗ ಇನ್ನೂ ಚಿಕ್ಕದಿತ್ತು, ಅಂದರೆ ಇವನು ಹಾಲು ಸಹ ಈ ಥರ ಕುಡಿತಾ ಇರಲಿಲ್ಲ ಅವನು. ನಾನು ಫೋರ್ಸ್ಫುಲ್ಲಾಗಿ ಸ್ವಲ್ಪ ಫೀಡ್ ಮಾಡಿ ಒಂದು 3 ಡೇಸ್ 4 ಡೇಸ್ ಆದಮೇಲೆ ಈ ರೀತಿ ಅವನಾಗೆ ಅವನು ಕುಡಿತಾ ಇದ್ದಾನೆ. ಸೊ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಯಾಕೆ ಅಂದರೆ, ನಾನು ತುಂಬ ಜನ ಪಾಪ ಪೆಟ್ನ ಇಷ್ಟಪಡ್ತಾರೆ, ಕೆಲವೊಬ್ರಿಗೆ ರೆಸ್ಕ್ಯೂ ಮಾಡೋದಕ್ಕೆ ಬರಲ್ಲ. ನೋಡಿ, ಈ ಥರ ಒಂದು ಫೀಡರ್ ಇದ್ದರೆ ಸಾಕು ನಿಮಗೆ. ಆಟೋಮೆಟಿಕ್ಕಾಗಿ ನೋಡಿ, ಈ ಥರ ಅಳಿಲು, ಕಾಗೆ, ಪಾರಿವಾಳ ಸಿಕ್ಕಿದ್ರೆ ನಿಮಗೆ ದಯವಿಟ್ಟು ಅದನ್ನು ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂದರೆ, ಈ ಒಂದು ಎನ್ವಿರಾನ್ಮೆಂಟಲ್ಲಿ ಎಲ್ಲ ಪ್ರಾಣಿಗಳ ಪ್ರಾಮುಖ್ಯತೆ ತುಂಬಾ ಅಂದರೆ ತುಂಬ ಮುಖ್ಯ. ನೋಡಿ, ಅವನಿಗೆ ಈ ಥರ ಬಟ್ಟೆ ಹಾಕಿ ಅವನ್ನ ಇಟ್ಟಿದ್ದೀನಿ. ಯಾವಾಗೂ ಅದರೊಳಗಡೆ ಹೋಗ್ತಾ ಇರ್ತಾನೆ ಅವನು, ಬಚ್ಚಿಕೊಳ್ಳೋದಕ್ಕೆ ಹೈಡ್ ಆ್ಯಂಡ್ ಪ್ಲೇಸ್ ಮಾಡ್ಕೊಳ್ತಾನೆ ಅವನೇ. 2 ಡೇಸ್ ಒನ್ಸ್ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಆದರೆ ಇವತ್ತು ಸ್ವಲ್ಪ ಜಾಸ್ತಿನೇ ಗಲೀಜು ಮಾಡಿದ್ದೆ. ಯಾಕೆ ಅಂದರೆ, ನಾನು ಇದಕ್ಕೆ ಒಣ ದ್ರಾಕ್ಷಿ ಹಾಕಿದ್ದೆ. ಸ್ವಲ್ಪ ತಿಂತಾ ಇದ್ದಾನೆ ಈಗ ದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿ ಎಲ್ಲ. ಸೊ ಪಾಪ ತಿನ್ನಲಿ ಅಂದ್ಬಿಟ್ಟು ಡೈಲಿ ಹಾಲೇ ಕೊಟ್ಟರೆ ಅವನಿಗೆ ಇಷ್ಟ ಆಗಲ್ವೇನೋ ಅಂತ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಸಹ ಸ್ವಲ್ಪ ಕೊಟ್ಟಿದ್ದೆ, ಅದನ್ನು ಸ್ವಲ್ಪ ತಿಂದಿದ್ದಾನೆ. ಮೊದಲು ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ, ಅವನು ತುಂಬ ವೈಲ್ಡ್ ಇದ್ದ. ಈಗ ಸ್ವಲ್ಪ ಪರವಾಗಿಲ್ಲ, ಈ ರೀತಿ ಮುಟ್ಟಿದ್ರೆ ಏನೂ ಮಾಡಲ್ಲ. ಅವನು ಯಾವಾಗೂ ಅದರೊಳಗಡೆನೇ ಹೋಗಿ ಕೂತಿರ್ತಾನೆ. ದಯವಿಟ್ಟು ಪ್ರಾಣಿಗಳನ್ನ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಎವ್ರಿಡೇ ನಾನು ಇದೇ ರೀತಿ ಫೀಡ್ ಮಾಡೋದು ಅವನಿಗೆ. ಮಾರ್ನಿಂಗ್ 1 ಟೈಮು, ಮಧ್ಯಾಹ್ನ 1 ಟೈಮು, ಸಂಜೆ 1 ಟೈಮ್ ಫೀಡ್ ಮಾಡ್ತೀನಿ. ಟೋಟಲ್ 3 ಟೈಮ್ ಫೀಡ್ ಮಾಡ್ತೀನಿ. ಇದೇ ರೀತಿ ನೀವು ಸಹ ರೆಸ್ಕ್ಯೂ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಎಲ್ಲರಿಗೂ. ಇದೇ ರೀತಿ ನಿಮ್ಮ ಮನೆ ಅಕ್ಕಪಕ್ಕ ಏನಾದರೂ ಪೆಟ್ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಆದಷ್ಟು ರೆಸ್ಕ್ಯೂ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಅವಕ್ಕೂ ಒಂದು ಜೀವ ಅನ್ನೋದಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತಷ್ಟು ರೆಸ್ಕ್ಯೂ ವಿಡಿಯೋಂದಿಗೆ ಮತ್ತೆ ಬರ್ತೀನಿ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ರೆಸ್ಕ್ಯೂಸ್ ವೀಡಿಯೋಸ್ಗಳನ್ನ ನಿಮಗೆ ಖಂಡಿತ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಟೇಕ್ ಕೇರ್. ಥ್ಯಾಂಕ್ ಯು.